ಇವ್ರ ಹೆಸರು ಬಂದ್ಬಿಟ್ಟು ಕೃಷ್ಣ ಅಂತ. ಬರೋಬ್ಬರಿ ಒಂದು 55 ವರ್ಷಗಳಾಗಿರುತ್ತೆ. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ 1 ವರ್ಷಗಳ ಕಾಲ ಅವರು ಆಶ್ರಯ ಪಡೆದಿದ್ದು. ಇಲ್ಲಿಂದ ಹೋಗುವಾಗ ಅವರು ತುಂಬಾ ದುರಾಂಕಾರದಿಂದ ಅಹಮ್ಮಿಂದಾನೇ ಹೋಗಿದ್ದು. ಯಾಕಂತ ಹೇಳಿದ್ರೆ ನಾನು ಇಲ್ಲಿರಲ್ಲ, ನನಗೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಅಂತ ಏನೋ ಒಂಥರ ಅನ್ಕೊಂಡು ಹೋಗಿದ್ರು. ಬಟ್ ಇವತ್ತು ಮತ್ತೆ ಇಲ್ಲಿಗೆ ಹುಡುಕೊಂಡು ಬಂದಿದ್ದಾರೆ ಅಂದ್ರೆ ನಮ್ಮ ಮನೆ ಬಂದು ಯಾರು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅದಕ್ಕೆ ಇಲ್ಲಿ ಬಂದೆ. 1 ತಿಂಗಳು ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ಬೇರೆ ಆಶ್ರಮಕ್ಕೆ ಕರ್ಕೊಂಡು ಸೇರಿಸ್ಬಿಟ್ಟು ಬೇರೆ ಆಶ್ರಮಕ್ಕೆ ಸೇರಿಸಿದ್ರ ನಿಮ್ಮ? ಇವಾಗ ಏನಂದ್ರೆ ಇಲ್ಲಿ ಕೂಡ ಜಾಗ ಇಲ್ಲ, ಮತ್ತೆ ಇಲ್ಲಿ ಚೆನ್ನಾಗಿಲ್ಲ ಅಲ್ಲ. ಇಲ್ಲಿ 1 ವರ್ಷಗಳ ಕಾಲ ಇದ್ರಲ್ಲ, ಹೇಗಿದ್ರಿ ಇಲ್ಲಿ? ಚೆನ್ನಾಗಿದೆ. ಮತ್ತೇನಕ್ಕೆ ಹೋದ್ರಿ? ನಿಮ್ ಸಂಬಂಧಿಕರಿಗೂ ಫೋನ್ ಮಾಡಿದ್ದಾರೆ ಸ್ಟೇಷನ್ ಇಂದ. ಅವ್ರು ಹೇಳ್ತಾರೆ ನಾವು ಕರ್ಕೊಂಡು ಹೋಗೋದಕ್ಕಾಗಲ್ಲ, ಎಲ್ಲಾದ್ರೂ ಬಿಟ್ಬಿಡಿ ಅಂತ. ಮತ್ತೆ 2 ದಿನ ಇದ್ಬಿಟ್ಟು ಹೋಗ್ತೀನಿ ಅನ್ನಂಗಿದ್ರೆ ದಯವಿಟ್ಟು ಈಗಲೇ ಹೋಗಿ ಅದೇ ಆಟೋದಲ್ಲಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ನಮಗೆ ಕಷ್ಟ ಕಾಲ ಅಂತ ಬಂದಾಗ ನಾವು ಇದ್ದಿದ್ರಲ್ಲೇ ತೃಪ್ತಿ ಪಡೋದನ್ನ ಕಲಿಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ? ಇವ್ರ ಹೆಸರು ಬಂದ್ಬಿಟ್ಟು ಕೃಷ್ಣ ಅಂತ. ಬರೋಬ್ಬರಿ ಒಂದು 55 ವರ್ಷಗಳಾಗಿರುತ್ತೆ. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ 1 ವರ್ಷಗಳ ಕಾಲ ಅವರು ಆಶ್ರಯ ಪಡೆದಿದ್ರು. ಅದಾದಮೇಲೆ ರಿಲೇಷನ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರ ಜೊತೆಲಿ ಇರ್ತೀನಿ ಅಂತ ಹೋದರು. ಇವತ್ತು ನಿಜವಾಗ್ಲೂ ಅವ್ರಿಗೆ ಬಂದಿರತಕ್ಕಂಥ ದುರ್ಸ್ಥಿತಿನ ನಾನು ನೋಡ್ತಾ ಇದ್ರೆ ಭಾಳ ಬೇಜಾರಾಗುತ್ತೆ. ನಾನು ಅವ್ರ ಹತ್ರ ಕೇಳಿದೆ, ಅಲ್ಲ ಸರ್ ಇಲ್ಲಿ ಏನು ಕಮ್ಮಿ ಆಗಿತ್ತು ನಿಮಗೆ ಅಂತ. ಯಾಕೆಂತ ಅಂದರೆ ಇಲ್ಲಿಂದ ಹೋಗುವಾಗ ಅವರು ತುಂಬ ದುರಾಂಕಾರದಿಂದ ಅಹಮ್ಮಿಂದಾನೇ ಹೋಗಿದ್ದು. ಯಾಕಂತ ಹೇಳಿದ್ರೆ ನಾನು ಇಲ್ಲಿರಲ್ಲ, ನನಗೆ ಇಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಅಂತಾರೆ ಏನೋ ಒಂಥರ ಅಂದ್ಕೊಂಡು ಹೋಗಿದ್ರು. ಬಟ್ ಇವತ್ತು ಮತ್ತೆ ಇಲ್ಲಿಗೆ ಹುಡುಕೊಂಡು ಬಂದಿದ್ದಾರೆ ಅಂದರೆ ನನಗೂ ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಏನೇ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೂ ಕೂಡ ಕಷ್ಟ ಅಂತ ಬಂದಾಗ ಅವ್ರು ಕೈ ಹಿಡಿಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಒಂದು ತುತ್ತು ಅನ್ನ ಇಲ್ಲದೆ ಇವತ್ತು ಬೀದಿಗೆ ಬಂದಿದ್ದಾರೆ ಅವರು. ಸೊ ಇಡೀ ರಾತ್ರಿ ಸ್ಟೇಷನ್ ಹತ್ರ ಕೂತ್ಕೊಂಡು ಲೆಟರ್ ಮಾಡಿಸ್ಕೊಂಡು ಮತ್ತೆ ಜನಸ್ನೇಹಿ ಆಶ್ರಮದಲ್ಲೇ ಆಶ್ರಯ ಪಡಿಬೇಕು ಅಂತೇಳಿ ಬಂದಿದ್ದಾರೆ. ಹಾಗಾದರೆ ಅವರು ಮನೆಗೆ ಹೋದ್ಮೇಲೆ ಅವ್ರ ಜೀವನದಲ್ಲಿ ಏನೆಲ್ಲ ಆಯಿತು, ಅವ್ರು ಯಾಕೆ ಮತ್ತೆ ಇಲ್ಲಿಂದ ಓದೋರು ಮತ್ತೆ ಇದೇ ಆಶ್ರಮಕ್ಕೆ ವಾಪಸ್ ಬಂದರು, ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಏನು ಹೇಳ್ತೀನಿ ಅಂದರೆ ಭಗವಂತ ಕೊಟ್ಟಿದ್ರಲ್ಲೇ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ಅದನ್ನು ಹೊರತುಪಡಿಸಿ ಮತ್ತೇನೋ ನನಗೆ ಬೇಕು ಅಂತ ಹೋದಾಗ ಖಂಡಿತವಾಗ್ಲೂ ಇದ್ದಿದ್ದನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಖಂಡಿತ ಬರುತ್ತೆ ಮನುಷ್ಯನಿಗೆ. ಸೊ ಅವರನ್ನು ನೋಡೋಣ. ಇವಾಗ ಬರೋಬ್ಬರಿ 1 ವರ್ಷಗಳ ಕಾಲ ಇಲ್ಲಿ ಆಶ್ರಯ ಪಡೆದಿದ್ರು. ಅವ್ರಿಗೆ ಏನೇನು ತೊಂದರೆ ಆಗಿತ್ತು ಇಲ್ಲಿ ಕೇಳೋಣ. ಸೊ 1 ವರ್ಷ ಆದಮೇಲೆ ಮತ್ತೆ ಈ ಆಶ್ರಮಕ್ಕೆ ರಿಟರ್ನ್ ಬರ್ತಾ ಇದ್ದಾರೆ. ನೋಡೋಣ ಬನ್ನಿ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ. ಏನು ಕೃಷ್ಣಣ್ಣವ್ರೆ ಮತ್ತೆ ಮನೆಗೆ ನೋಡ್ಕೊಳ್ಳೋರು ಯಾರಿಲ್ಲ, ಅದಕ್ಕೆ ಇಲ್ಲಿಗೆ ತಿರ್ಗಾ ಬಂದೆ. ಏನಣ್ಣ? ಮನೆ ನೋಡ್ಕೊಳ್ಳೋರು ಯಾರಿಲ್ಲ. ಮನೇಲಿ ನೋಡ್ಕೊಳ್ಳೋರು ಯಾರಿಲ್ವಾ? ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಬೇಕ್ರೆ ಬೇಡ ಅಂತ ಹೋದ್ರಿ? ಏನೋ ಅಕ್ಕ ತಂಗಿ ನೋಡಬೇಕು ಅಂತ ಅನ್ನಿಸ್ತು, ಹೋದೆ. ಇವಾಗ ಚೆನ್ನಾಗಿ ನೋಡ್ಕೊಂಡ್ರು, ಅದಕ್ಕೆ ಬಂದೆ. ಯಾರು ಚೆನ್ನಾಗಿ ನೋಡ್ಕೊಂಡ್ರು? ನಮ್ಮ ಅಕ್ಕ ತಂಗಿದೀರು ಚೆನ್ನಾಗಿ ನೋಡ್ಕೊಂಡ್ರು, ಅದಕ್ಕೆ ತಿರ್ಗಾ ಇಲ್ಲಿಗೆ ವಾಪಸ್ ಬಂದೆ. ಅಲ್ಲ ಇರ್ಬೋದಿತ್ತಲ್ಲ ಮತ್ತೆ ಚೆನ್ನಾಗಿ ನೋಡ್ಕೊಂಡ್ಮೇಲೆ? ಚೆನ್ನಾಗಿ ನೋಡ್ಲಿಲ್ಲ ಅಂತಾನೆ ಇಲ್ಲಿಗೆ ಬಂದೆ. ಹಾಂ ಬನ್ನಿ. ಆಯ್ತು, ಇಳಿಯೋಕ್ಕಾಗುತ್ತಾ ನಿಮಗೆ? ನಮ್ಮ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನಿಂದ ಇವ್ರನ್ನ ಇವಾಗ ಕಳಿಸ್ಕೊಟ್ಟಿದ್ದಾರೆ. ಇವರು ಕೆಲವು 1 ವರ್ಷಗಳ ಕಾಲ ಇಲ್ಲಿ ಆಶ್ರಯ ಪಡೆದು ತದನಂತರ ನನಗೆ ಮನೆಯವರಿದ್ದಾರೆ, ಮಗಳಿದ್ದಾರೆ, ನಾನು ಅವ್ರ ಜೊತೆ ಆರಾಮಾಗಿರ್ತೀನಿ ಸರ್ ಅಂಥೇಳಿ ಭಾಳ ಗಲಾಟೆ ಮಾಡಿಕೊಂಡೇ ಹೋದರು. ನಾನು ಕಳಿಸಲ್ಲ ಅಂತ ಹೇಳಿದ್ರು, ಇಲ್ಲ ನಾನು ಹೋಗಲೇಬೇಕು, ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಆಗಲ್ಲ, ನಾನು ದಯವಿಟ್ಟು ಕಳಿಸ್ಕೊಟ್ಬಿಡಿ, ನನ್ನ ಪಾಡು ನಾನು ಎಲ್ಲೋ ಹೋಗ್ತೀನಿ, ನನಗಿಲ್ಲಿ ಇರೋಕ್ಕೆ ಆಗ್ತಿಲ್ಲ ಅಂತೇಳಿ ಭಾಳ ಗಲಾಟೆ ಮಾಡ್ಕೊಂಡು ಹೋಗಿದ್ರು. ಆದರೆ ನಾನು ಹೋಗ್ಲಿ ಅಂದ್ಬಿಟ್ಟು ಲೆಟ್ರೆಲ್ಲ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ಕೊಟ್ಟಿದ್ದೆ. ಕಳಿಸಿದ ನಂತರ ಕೆಲವು ವರ್ಷಗಳು ಕಳೆದ್ಮೇಲೆ ಮತ್ತೆ ಇಲ್ಲಿಗೆ ಮತ್ತೆ ಹುಡ್ಕೊಂಡು ಬಂದಿದ್ದಾರೆ. ಅದು ಯಾಕೆ ಅಂತ ನನಗೂ ಭಾಳ ಬೇಜಾರಾಗುತ್ತೆ. ಮತ್ತೆ ಇಲ್ಲಿಗೆ ಯಾಕೆ ಬಂದ್ರಿ ಸರ್?
ನಮ್ಮ ಮನೆ ಬಂದ್ಬಿಟ್ಟು ಯಾರು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅದಕ್ಕೆ ಇಲ್ಲಿ ಬಂದೆ. ಮತ್ತೆ ಇಲ್ಲಿ ಯಾರು ಚೆನ್ನಾಗಿ ನೋಡ್ಕೊತಾರೆ ನಿಮ್ಮನ್ನ? ನೀವು ನೋಡ್ಕೊಂತೀರ ಗ್ಯಾರಂಟಿಯಿಂದ ಬಂದೆ ನಾನು. ಯಾವ ಗ್ಯಾರಂಟಿ ಸರ್? ಹೋಗುವಾಗ್ಲೂ ನಮ್ಗೆ ಬೈದ್ಬಿಟ್ಟು ತಾನೇ ಹೋಗಿದ್ ನೀವು? ಇಲ್ಲ ಬೈಲಿಲ್ಲ, ಈ ಥರ ಆಗ್ಬಿಟ್ಟು ಅಕ್ಕ ತಂಗಿ ಬಂದ್ಬಿಟ್ಟು ಆಸೆ ಪಟ್ಕೊಂಡು ಹೋದೆ ನಾನು. ಆಸೆ ಪಟ್ಕೊಂಡು ಹೋಗಿದ್ದಕ್ಕೆ ಎಲ್ಲ ಬಂದ್ಬಿಟ್ಟು 1 ತಿಂಗಳ ಕಾಲ ಕ್ಲೀನಾಗಿ ನೋಡ್ಕೊಂಡ್ರು. ಆಮೇಲೆ ಆಗ್ಬಿಟ್ಟು ಬೇರೆ ಆಶ್ರಮಕ್ಕೆ ಕರ್ಕೊಂಡು ಸೇರಿಸ್ಬಿಟ್ಟು. ಬೇರೆ ಆಶ್ರಮಕ್ಕೆ ಸೇರಿಸಿದ್ರ ನಿಮ್ಮ? ಸೇರಿಸಿದ್ರು. ಆಮೇಲೆ ಆಶ್ರಮ ಆಗ್ಬಿಟ್ಟು ಡಬಲೇಶನ್ ಆಗ್ಬಿಟ್ಟು ಮಾಡ್ತಾರೆ. ಅದರಿಂದ ಆಗ್ಬಿಟ್ಟು ಇನ್ನೆಲ್ಲೂ ಸ್ಥಳ ಇಲ್ಲ. ಮುಂಚೆ ಇದ್ದಿದ್ದ ಆಶ್ರಮಕ್ಕೆ ಇವಾಗ ಏನಂದ್ರೆ ಇಲ್ಲೂ ಕೂಡ ಜಾಗ ಇಲ್ಲ, ಮತ್ತೆ ಇಲ್ಲಿ ಚೆನ್ನಾಗಿಲ್ಲ. ಇಲ್ಲಿ ಹೆಂಗ್ ಅಡ್ಜಸ್ಟ್ ಮಾಡ್ಕೊಂಡಿರ್ತೀರ ನೀವು? ಮುಂದ್ಬಿಟ್ಟು ನಮ್ಗೆ ಯಾರು ಇಲ್ಲ, ಅದಕ್ಕೆ ಬಂದೆ ತಿರ್ಗಾ ಇಲ್ಲಿಗೆ. ಅಲ್ಲ ಚೆನ್ನಾಗಿಲ್ವಲ್ಲ ಆಶ್ರಮ? ಚೆನ್ನಾಗಿಲ್ವಲ್ಲ ಆಶ್ರಮ ಚೆನ್ನಾಗಿಲ್ಲ, ಚೆನ್ನಾಗಿ ಮಾಡ್ಕೊಂಡು. ಇದು ನಾನು ಒಂದು ಮಾತು ಅಣ್ಣ, ಇದು ತಪ್ಪು ಯಾರ್ದು ಅಲ್ವಾ ಸರ್? ಒಂದ್ ಕಡೆ ಆಶ್ರಯ ಸಿಕ್ಕಿದೆ, ಊಟ ಸಿಕ್ತಿದೆ, ಯಾವತ್ತಾರು ಉಪವಾಸ ಮಲಗಿದ್ದೀರಾ? ಇಲ್ಲ ಅದೆಲ್ಲ ಬಂದು ಹೇಳಿಲ್ಲ. ಇದೆಲ್ಲ ಏನು ಕೊಡ್ತೇನೋ ಮಡಿಯಿಲ್ಲ ನೀವು, ಅದರಿಂದಾನೇ ಇಷ್ಟಪಟ್ಟೆ ನಾನು ಬಂದೆ ತಿರ್ಗಾ. ಅಲ್ಲ ಇಲ್ಲಿ 1 ವರ್ಷಗಳ ಕಾಲ ಇದ್ರಲ್ಲ, ಇದ್ದೆ. ಹೇಗಿದ್ರಿ ಇಲ್ಲಿ? ಇಲ್ಲ ಚೆನ್ನಾಗೇ ಇದ್ದೆ. ಮತ್ತೇನಕ್ಕೆ ಹೋದ್ರಿ? ಅದೇ ಅಕ್ಕ ತಂಗಿ ನೋಡೋಕೆ ಆಸೆ ಪಟ್ಕೊಂಡು ಹೋದೆ. ಅದರಿಂದ ಅವ್ರು ಆಸೆ ಬಂತು, 1 ತಿಂಗಳ ಕಾಲ ನೋಡಿದ್ರು. ಆಮೇಲೆ ತಿರ್ಗಾ ಅಂದ್ಬಿಟ್ಟು ಬೀದಿ ಪಾಲ್ ಮಾಡಿದ್ರು. ಇಲ್ಲಿ ಲೆಟ್ರಲ್ಲಿ ಕೂಡ ಬರ್ಕೊಟ್ಟಿದ್ದಾರೆ. ಮಗಳು ಹೇಳ್ತಾರೆ, ನಮ್ಗೆ ಯಾವ್ದೇ ಕಾರಣಕ್ಕೂ ಕರ್ಕೊಂಡೋಗಿ ಸಾಕುವಂತ ಶಕ್ತಿ ಇಲ್ಲ, ಅವ್ರನ್ನ ಎಲ್ಲಾದ್ರೂ ಕಳಿಸ್ಕೊಟ್ಬಿಡಿ ಅಂತ. ನಿಮ್ ಸಂಬಂಧಿಕರಿಗೂ ಫೋನ್ ಮಾಡಿದ್ದಾರೆ ಸ್ಟೇಷನ್ ಇಂದ. ಅವ್ರು ಹೇಳ್ತಾರೆ ನಾವು ಕರ್ಕೊಂಡು ಹೋಗೋದಕ್ಕಾಗಲ್ಲ, ಎಲ್ಲಾದ್ರೂ ಬಿಟ್ಬಿಡಿ ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಸ್ಟೇಷನ್ ಲೆಟ್ರಲ್ಲಿ. ನೀವು ಇಂಥ ಕೊನೆಗಾಲದಲ್ಲಿ, ಕಷ್ಟಗಾಲದಲ್ಲಿ ಎಲ್ಲಾದ್ರೂ ಒಂದು ಆಶ್ರಯ ಸಿಕ್ಕಿದಾಗ ಅದಕ್ಕೆ ಕೃತಜ್ಞರಾಗಿರ್ಬೇಕು ಅಲ್ವಾ? ಈಗ ತಿನ್ನೋ ಊಟನ ಒದ್ದೋದವ್ರು ಯಾರು ಅಲ್ವಾ? ನಾವೇನಾದ್ರು ನಿಮ್ಗೆ ಇಲ್ಲಿಂದ ಹೋಗಿ ಸರ್ ಜನ ಜಾಸ್ತಿ ಇದಾರೆ ಅಂತ ಕಳ್ಸಿದ್ವಿ, ಇಲ್ಲಿ ಮಲ್ಗಕ್ಕೆ ಜಾಗ ಇಲ್ಲ, ಅಂಥದ್ರಲ್ಲೂ ಕೂಡ ಕರೆದು ಆಶ್ರಯ ಕೊಡ್ತಾ ಇದೀವಿ ನಾವು ಯಾರಾದ್ರೂ ಕಷ್ಟ ಅಂತ ಬಂದಾಗ. ಏನ್ ಸರ್ ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇದ್ರಲ್ಲಿ ತಪ್ಪು ಯಾರ್ದು ಸರ್? ತಪ್ಪು ಇವ್ರದೇ ಇದೆ. ನಿನ್ನೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ನನ್ನ ಆಟೋದಲ್ಲೇ ಹೋಗಿದ್ದೆ ಲೆಟ್ರ್ ಬರ್ಸ್ಕೊಬರಕ್ಕೆ ಅಂತ. ಅವರು ಫೋನ್ ಮಾಡಿದ್ರು, ನೀವು ಯಾಕೆ ಹೋಗ್ತಾ ಇದ್ದೀರಿ, ಯಾಕೆ ಹಂಗೆಲ್ಲ ಬರ್ಕೊಳಕ್ ಬರೋದಿಲ್ಲ, ನಿಮ್ಮವ್ರು ಯಾರ ಸ್ವಂತದವ್ರು ಬಂದು ನಮಗೆ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರೆ ಆವಾಗ ನಾವು ಬರ್ಕೊಡ್ಬೋದು, ನಿಮ್ಮವ್ರು ಯಾರಿದ್ದಾರೆ ಫೋನ್ ನಂಬರ್ ಕೊಡಿ ಅಂತ ಹೇಳಿ ಮಾಡಿದರು. ಸರಿ, ಇವ್ರ ಮಗಳದ್ದು ಒಂದು ಫೋನ್ ನಂಬರ್ ಕೊಟ್ಟರು. ಮಗಳು ಫಸ್ಟು ಬನ್ನೇರುಘಟ್ಟದಲ್ಲೆಲ್ಲೋ ಇದ್ದೀನಿ, ಈಗ ಬರೋಕ್ಕಾಗಲ್ಲ, ಆಮೇಲೆ ಬರ್ತೀನಿ, ಆಮೇಲೆ ಏನೋ ಮಧ್ಯಾಹ್ನ ಬರ್ತೀನಿ, ಮತ್ತೆ ಮಾಡಿದ್ರೆ ಸಾಯಂಕಾಲ ಬರ್ತೀನಿ. ಇಡೀ ಸಾಯಂಕಾಲದವರೆಗೂ ಸ್ಟೇಷನಲ್ಲೇ ರಾತ್ರಿ ಗಂಟೆ ಸ್ಟೇಷನಲ್ಲೇ ಕುಂಡ್ರಿಸ್ಕೊಂಡಿದ್ರು. ಬರ್ತಾಳೆ ನಿಮ್ಮ ಮಗಳು ಇರಿ, ನಾವು ಯಾಕೆ ಹಂಗೆ ಮಾಡ್ತಾರೆ ಕೇಳಿ ಆನಂತರ ಒಂದಿನ ಫುಲ್ ಸ್ಟೇಷನಲ್ಲಿ ಕೂತಿದ್ದಾರೆ ಮಕ್ಕಳು. ಒಂದಿನ ಫುಲ್ ಕೂತಿದ್ದಾರೆ. ಆ ಮಗಳನ್ನ ಕರೆಸಿ ನನ್ಗಾಗಲ್ಲ ಅಂತ ಹೇಳಿ ಮಗಳೇ ಕರ್ಕೊಂಡೋಗಿ ಆಶ್ರಮಕ್ಕೆ ಬಿಟ್ಟು ಬರೋ ಥರ ಮಾಡ್ತೀವಿ ನಾವು, ಇಲ್ಲ ಮನೆಗೆ ಕರ್ಕೊಂಡು ಹೋಗೋ ಥರ ಮಾಡ್ತೀವಿ, ನಿಮ್ಗೆ ಯಾಕೆ ಕುತ್ಕೊಳ್ಳಿ ಅಂತ ಕೂಡ್ಸಿದ್ರು. ಕಾಪಿನೂ ತರಿಸ್ಕೊಟ್ರು ನನ್ನ ಮುಂದೆನೆ. ಆಮೇಲೆ ಏನೋ ಮಧ್ಯಾಹ್ನ ಊಟನೂ ಕೊಡ್ಸಿದ್ರಂತೆ. ಬಟ್ ನಾನು ಯಾರೋ ಲೇಡೀಸು ಇನ್ಸ್ಪೆಕ್ಟ್ರು, ಒಳ್ಳೆ ಎಮ್ಮ ಚೆನ್ನಾಗಿ ಮರ್ಯಾದೆ ಕೊಟ್ಟು ಮಾತಾಡಿಸಿ ಕೂಡಿಸಿದ್ರು. ಆದರೂ ಅವ್ರಿಗೆ ಅವಾಗವಾಗ ಫೋನ್ ಮಾಡ್ತಾನೆ ಇದ್ದಾರೆ, ರಿಲೇಷನ್ಗೆಲ್ಲವ ಬಂದಿಲ್ಲ ಯಾರೂ. ಸರಿ, ಆಮೇಲೆ ನನಗೂ ಫೋನ್ ನಂಬರ್ ಕೊಟ್ಟೋಗಿ ಆಮೇಲೆ ಸಂಜೆ ನಿಮ್ಗೆ ಏನಾಯಿತು ಅಂತ ತಿಳಿಸ್ತೀನಿ ಅಂತ ಹೇಳಿದರು. ನನಗೆ ಬೇರೆ ಒಬ್ಬರು ಸೆಂಟ್ರಲ್ ಗೌರ್ಮೆಂಟ್ ಕೆಲಸದಲ್ಲಿರೋ ಮೇಡಮ್ ಕಳಿಸಿದ್ರು ಇವ್ರನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಅಂತ. ಹಂಗಾಗಿ ನಾನು ಬಾಡಿಗೆಗೆ ಹೋಗ್ಬೇಕಾಗಿತ್ತು, ನಾನು ಅಲ್ಲಿರೋಕ್ಕಾಗಲಿಲ್ಲ, ನಾನು ಹೊರಟೋದೆ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ರಾತ್ರಿ ನನಗೆ ಅದೇ ಮೇಡಮ್ ನನಗೆ ಮತ್ತೆ ಫೋನ್ ಮಾಡಿದ್ರು. ಆ ಮೇಡಮ್ಗೆ ಸ್ಟೇಷನಿಂದ ಫೋನ್ ಮಾಡಿದ್ರಂತೆ. ಹಂಗಾಗಿ ಆ ಮೇಡಮ್ ಫೋನ್ ಮಾಡಿದ್ರು. ನನಗೆ ರಾತ್ರಿ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ದೂರ, ನನಗೆ ಕರ್ಕೊಂಡು ಹೋಗಕ್ಕಾಗಲ್ಲ ಅಷ್ಟೊತ್ತಿನಲ್ಲಿ, ಬೆಳಗ್ಗೆ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂದರು. ನನಗೆ ಆ ಮೇಡಮ್ಮಿಂದ ಬೆಳಗ್ಗೆನೂ ಮೇಡಮ್ ಫೋನ್ ಮಾಡಿ, ಸರ್ ಇಡೀ ಫ್ಯಾಮಿಲಿ ಬರೋದಕ್ಕೆ ರೆಡಿ ಇಲ್ಲ, ಯಾರೂ ಬರೋಕ್ಕೆ ರೆಡಿ ಇಲ್ಲ, ಯಾರೂ ಕರ್ಕೊಂಡು ಹೋಗೋಕ್ಕೂ ರೆಡಿ ಇಲ್ಲ, ಬಂದೇ ಇಲ್ಲ, ಸ್ಟೇಷನ್ಗೆ ಬಂದಿಲ್ಲ. ಆ ಮೇಡಮ್ ಸುಮಾರು ಸಲ ಫೋನ್ ಮಾಡಿದ್ದಾರೆ. ಹೇಳ್ತೀರಾ ಸರ್ ಇಂಥವ್ರಿಗೆ? ಇವ್ರೀಗ ಅವ್ರ ಮಗಳಿಗೆ ಅಲ್ಲ, ಈಗ ಗೊತ್ತಿಲ್ಲ ನನಗೆ, ಮಗಳದ್ದು ತಪ್ಪಿದ್ರೆ ಮಕ್ಳಿಗಾಗಬೇಕು, ಇವ್ರು ತಪ್ಪಿದ್ರೆ ಇವ್ರಿಗಾಗಬೇಕು. ಯಾರು ತಪ್ಪಿದೆ ಅಂತ ನಮಗೆ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ. ಮಗಳು ಬಂದಿದ್ರೆ ಸ್ಟೇಷನ್ಗೆ ಗೊತ್ತಾಗ್ತಿತ್ತು, ಯಾರ್ದು ಪ್ರಾಬ್ಲಮ್ ಅಂತ ನನಗೆ ಗೊತ್ತಿಲ್ಲ. ನಾನು ಹೇಳೋದು ಏನು ಗೊತ್ತಾ ಸರ್, ಎಲ್ಲೋ ಒಂದು ಕಡೆ ಕಾಲಿಲ್ಲ ಇವ್ರಿಗೆ, ಸಂಪಾದನೆ ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿರೋ ಒಂದು ಸತ್ಯ ಏನು ಹೇಳ, ನಾವು ಚೆನ್ನಾಗಿ ದುಡಿಬೇಕಾದ್ರೆ ನಮಗೆ ಮನೆಗಳಲ್ಲಿ ಗೌರವ ಸಿಗಲ್ಲ. ದುಡಿತಾನೆ ಇಲ್ಲ ಅಂದಾಗ ನಮಗೆ ಬೆಲೆ ಕೊಡ್ತಾರ ಸರ್? ಕೊಡಲ್ಲ ಅಲ್ವಾ? ಸೊ ಎಲ್ಲೋ ಒಂದ್ ಕಡೆ ಆಶ್ರಯ ಸಿಕ್ಕಿದಾಗ ಅದಕ್ಕೆ ಕೃತಜ್ಞರಾಗಿ. ಇವರು ಫಸ್ಟ್ ಬಂದಾಗ ಇಲ್ಲಿದ್ರಲ್ಲ, ಎಷ್ಟು ಅವ್ರು ಗಾಂಚಲಿ ಮಾಡ್ಕೊಂಡು ಹೋದ್ರು ಗೊತ್ತದ, ಹೇಳ್ಕೋಬಾರ್ದು ಅದನ್ನ. ನನಗೆ ಬೇಜಾರಾಗುತ್ತೆ, ಅಷ್ಟು ಗಾಂಚಲಿ ಮಾಡ್ಕೊಂಡು ಹೋದ್ರು. ಈಗ ಬಂದಿದ್ದಾರೆ, ಮತ್ತೆ ಸೇರ್ಸ್ಕೊಳ್ಳೇಬಾರ್ದು ಯಾವುದೇ ಕಾರಣಕ್ಕೂ. ಆದ್ರೆ ಅವರ ಪರಿಸ್ಥಿತಿ ನೀವ್ ಹೇಳ್ತಾ ಇದೀರಾ, ಒಂದ್ ದಿನ ಫುಲ್ ಟೇಷನ್ ಆದ್ರು,
ಈಗ ಇಲ್ಲಿಂದ ಬಿಟ್ರೆ ಯಾವ್ದಾರ ಬಸ್ ಸ್ಟಾಪ್ ಹತ್ರ ಹೋಗಿ ಕೂತ್ಕೋಬೇಕು, ಹೌದು. ಇಲ್ಲ ಯಾವ್ದಾರ ಆಶ್ರಮಕ್ಕೆ ಹೋಗಿ ಸೇರ್ಕೋಬೇಕು. ಯಾರು ಸಂಬಂಧಿ ಅವ್ರು ಹೋಗಕ್ ಪರಿಸ್ಥಿತಿಯಲ್ಲಿ ಇಲ್ಲ. ಇಲ್ಲ. ಅದು ಯಾರೋ ಮೇಡಮ್ ಹೆಲ್ಪ್ ಮಾಡಿ ನನ್ನ ಆಟೋ ಕಳಿಸಿದ್ದಾರೆ, ರಿಕ್ವೆಸ್ಟ್ ಮಾಡಿ. ಸರ್ ಇವರು ನಾನು ಪ್ರತಿಯೊಬ್ಬರಲ್ಲೂ ಹೇಳೋದೇನೆಂದ್ರೆ ನಮ್ಮ ಕಷ್ಟಗಳನ್ನ ನಾವು ಅರ್ಥ ಮಾಡ್ಕೊಂಡು ಬದುಕ್ಬಿಟ್ರೆ ಸರ್ ಸಾಕು, ಬೇರೆ ಏನು ಬೇಕಾಗಿಲ್ಲ. ಇರೋದ್ರಲ್ಲಿ ಖುಷಿಯಾಗಿರೋದು ಪ್ರಯತ್ನ ಪಡಬೇಕು. ಇಲ್ಲಿ ರಾಜನ್ ಥರನೋ ರಾಣಿ ಥರ ನೋಡ್ಕೊಳಕ್ಕೆ ಯಾರ ಕೈಲೂ ಆಗಲ್ಲ ಸರ್. ಇಲ್ಲಿ ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು. ನೋಡಿ ಬಿಸಿಲು ಬರ್ದಂಗೆ ಒಂದು ನೆರಳು ಮಾಡಿದ್ದೀವಿ ಇಲ್ಲಿ, ಇಷ್ಟೇ ನಾವು ಮಾಡೋಕ್ಕಾಗಿರೋದು ಕೂಡ. ಬೇರೆ ಏನು ಎಕ್ಸ್ಟ್ರಾ ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಣ್ಣ. ಈಗ ಹೊರಗಡೆ ನಿನ್ ಚಟಗಳು, ನಿನ್ ಕುಡಿಯೋದು ಪಡಿಯೋದು ಏನೋ ಇರ್ತದೆ, ಅದಕ್ಕೆ ನೀನು ಯಾವುದೋ ಒಂದು ಆಶ್ರಮನ ದೂರ ಬಿಟ್ಟು ಹೊರಟೋಗ್ಬಿಡ್ತೀಯ. ನಮ್ಮ ಪರಿಸ್ಥಿತಿಗಳೇನಾಗಬೇಕು ಅಲ್ವಾ? ತಪ್ಪು ಒಪ್ಕೋಬೇಕು. ಆ ತಪ್ಪು ಒಪ್ಕೊಂಡವನಿಗೆ ನಿಜವಾಗ್ಲೂ ಭಗವಂತ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾನೆ. ತಪ್ಪು ಒಪ್ಕೋಬೇಕು ಮನುಷ್ಯ. ತಪ್ಪು ಮಾಡಿದಾಗ ತಪ್ಪು ಒಪ್ಕೊಳಕ್ ರೆಡಿ ಇರಬೇಕು. ನಿನ್ನ ಯಾರು ಇಲ್ಲಿಂದ ಕುತ್ಕಡೆ ತೆಳ್ಳಿರ್ಲಿಲ್ಲ ಅಣ್ಣ. ನೀವೇ ಗಂಚಲಿ ಮಾಡ್ಕೊಂಡು ಹೋಗಿದ್ದು. ಈಗ ಮತ್ತೆ ಬಂದು ಬೀದಿಗೆ ಬಿದ್ರಿ, ಯಾರು ಬರ್ತಾರೆ? ಅವಾಗ ಯಾರು ಕರ್ಕೊಂಡ್ಬಂದು ಸೇರಿಸಿದ್ರು? ಯಾವಾಗ ಯಾರೋ ಇವರೇ ಬಂದಿದ್ರು ಅನ್ಸುತ್ತೆ. ನಾನು ಸ್ಟೇಷನ್ ಮುಖಾಂತರನೇ ಬಂದಿದ್ದು. ಸ್ನೇಹಿತರೆ, ಇದನ್ನ ನೋಡಿದ್ರಲ್ಲ, ಈ ಕೃಷ್ಣಣ್ಣ ಅವ್ರ ಪರಿಸ್ಥಿತಿ. ಇವಾಗ ಮತ್ತೆ ಜನಸ್ನೇಹಿ ಆಶ್ರಮಕ್ಕೆ ಬಂದಿದ್ದಾರೆ. ಇವಾಗ ಆಶ್ರಯ ಕೊಡ್ತಿರೋ ಉದ್ದೇಶ ಸ್ಟೇಷನಿಂದ ನಮ್ಮ ಸುಬ್ರಹ್ಮಣ್ಯಪುರಂ ಪೊಲೀಸ್ ಸ್ಟೇಷನ್ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಇವರೊಬ್ಬರು ಅಸಹಾಯಕರು ಆ ಸ್ಟೇಷನ್ಗೆ ಹೋದ ತಕ್ಷಣ ಅವರನ್ನು ತುಂಬ ರೆಸ್ಪೆಕ್ಟ್ ಮಾಡಿ, ಅವರನ್ನು ಸಂಜೆವರೆಗೂ ಕೂರಿಸ್ಕೊಂಡು ಅವ್ರಿಗೆ ಊಟ ತಿಂಡಿ ಉಪಚಾರ ಮಾಡಿ, ಆ ಲೆಟರ್ ಕೂಡ ತುಂಬ ನೀಟಾಗಿ ಮಾಡಿ ಆಶ್ರಮಕ್ಕೆ ಒಂದು ಆಟೋ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಸುಬ್ರಹ್ಮಣ್ಯಪುರಂ ಪೊಲೀಸ್ ಸ್ಟೇಷನ್ನ ಎಲ್ಲ ಸಿಬ್ಬಂದಿವರೆಗೂ ಧನ್ಯವಾದ ತಿಳಿಸ್ತೀನಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮನೆಯವರಿಗೆ ತಲುಪಲಿ. ಅಕಸ್ಮಾತ್ ಏನಾದರೂ ಒಂದು ಮಾನವೀಯತೆ ಮನುಷ್ಯತ್ವ ದೃಷ್ಟಿಯಿಂದ ಮತ್ತೆ ಬಂದು ಕರ್ಕೊಂಡು ಹೋಗಂಗಿದ್ರೆ ಬಂದು ಕರ್ಕೊಂಡು ಹೋಗ್ಲಿ, ಇಲ್ಲಿ ಇರ್ತಾರೆ. ಸೊ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ವರ್ಷ ಇದ್ದಿರಲ್ಲ, ಅದರ ಅನುಭವದಲ್ಲಿ ಹೇಳಿ. ನಾನು ಆಶ್ರಮ ಬಗ್ಗೆ ತಪ್ಪಾಗಿ ಏನು ಹೇಳಿಲ್ಲ. ಯಾರ ಹತ್ರನು ಚೆಂದಾಗಿ ನೋಡ್ಕೊತೀರಾ, ಚೆಂದಾಗಿ ಇದು ಮಾಡ್ತೀರಾ, ಸೇವೆ ಮಾಡ್ತೀರಾ. ಅದಕ್ಕೆ ನಾವು ಬಿಟ್ಟು ಬೇರೆ ಇನ್ನೇನು ಮತ್ತೊಂದು ದುರ್ಚಟಗಳು ಸಿಗಲ್ವೇ? ಇಲ್ಲಿ ಎಣ್ಣೆ ಬೀಡಿ ಸಿಗರೇಟ್ ಕೊಟ್ಬಿಟ್ಟಿದ್ರೆ ನಾನು ದೇವ್ರ ಆಗ್ಬಿಡ್ತಿದ್ದೆ. ದೇವ್ರನ್ನ ಕುಂಡಿಸ್ಬಿಟ್ಟಿದ್ದೀರಲ್ಲ. ಈಗ ಊಟ ಕೊಡ್ತಾ ಇದ್ದೀನಿ, ಬಟ್ಟೆ ಕೊಡ್ತಾ ಇದ್ದೀನಿ, ಸಾಯಂಕಾಲ ಟೈಮ್ ಒಂದು 90 ಎಣ್ಣೆ, ಒಂದೊಂದು ಪ್ಯಾಕೆಟ್ ಸಿಗರೇಟ್ ಕೊಟ್ಬಿಟ್ಟಿದ್ರೆ ನಾನೇ ದೇವ್ರು. ಏನ್ ಮಾಡೋಣ ಹೇಳಿ? ಎಲ್ಲಾನು ಮಾಡಕ್ಕಾಗುತ್ತಾ ಅಣ್ಣ? ಅರ್ಥ ಆಯ್ತಾ? ಊಟ ಇಲ್ವಾ? ಬರುವಾಗ್ಲೂ ಬಿಡಿ ಎಲ್ಲ ಸೇದಿದ್ರಿ ಆಟೋದಲ್ಲಿ, ನಾನು ನೋಡ್ದೆ, ಮಿರರ್ ಇಂದ ನೋಡ್ದೆ. ನೋಡಿದ್ರಾ? ನೋಡಿ ಹೆಂಗ್ ಸಿಗಾಕೋತೀರಾ. ನಾನು ಅವಾಗೆ ಅನ್ಕೊಂಡೆ ಇಲ್ಲೆಲ್ಲ ಆಶ್ರಮದಲ್ಲಿ ಬಿಡಿ ಸಿಗರೇಟ್ ಸೇದಕ್ ಬಿಡ್ತಾರ ಅಂತ. ಅಂದ್ರೆ ಅಣ್ಣ ಸೇದಬಾರ್ದು, ಏನೋ ಸ್ಮೆಲ್ ಬರುತ್ತಲ್ಲ ಅಂತ ಮಿರರ್, ನನ್ ಮುಂದೆ ಇರೋ ಮಿರರ್ ಇಂದ ನೋಡ್ದೆ. ಪಕ್ಷ ಬೀಡಿ ಕೇಳಿದ್ರು ಒಂದೊಂದು ಪಕ್ಷ ಸೇದ್ ಬಿಡ್ಲಿ ಅಣ್ಣ, ಬೇಜಾರಿಲ್ಲ. ಆಶ್ರಮದಲ್ಲಿ ಎಣ್ಣೆ ಎಲ್ಲ ತಂದು ಕೊಡಕ್ಕಾಗುತ್ತ ಅಣ್ಣ? ಆಗಲ್ಲ ಅಲ್ವಾ? ಅದನ್ನ ಕೊಡಕ್ ಆಗತ್ತಾ? ಕೊಟ್ರು ಅದು ಆಶ್ರಮ ಅನ್ಸ್ಕೊಳತ್ತಾ? ಆಯ್ತಾ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಾವು ಮಾಡ್ಕೊಳ್ಳೋ ತಪ್ಪುಗಳಿಗೆ ದೇವ್ರನ್ನ ದೂಷಿಸೋದು ತುಂಬ ತಪ್ಪಾಗತ್ತೆ. ಕೃಷ್ಣಣ್ಣ ಅವ್ರ ದುಸ್ಥಿತಿ ಈಗ ಆಲ್ರೆಡಿ ತಾವು ಗಮನಿಸ್ತಾ ಇದ್ದೀರಾ. ಆಲ್ರೆಡಿ ಇಲ್ಲಿದ್ದು ಹೋಗಿ ಇವತ್ತು ಮತ್ತೆ ಇಲ್ಲಿಗೆ ಆಶ್ರಯ ಪಡೆದು ಬಂದಿದ್ದಾರೆ. ಹಂಗನ್ಬಿಟ್ಟು ನಾನು ಅವರನ್ನು ಆಚೆ ಕಳಿಸ್ತಾ ಇಲ್ಲ, ಮತ್ತೆ ಆಶ್ರಯ ಖಂಡಿತವಾಗ್ಲೂ ಅವ್ರಿಗೆ ಕೊಡ್ತಾ ಇದ್ದೀವಿ. ಆದರೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಆಶ್ರಮಗಳ ಬಗ್ಗೆ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಮಾತಾಡೋದ್ರ ಬದಲು ಒಂದು ಸತಿ ವಿಚಾರ ಮಾಡಿರಿ. ಮನೆಗಳಲ್ಲಿ ಅಪ್ಪ ಅಮ್ಮಂಗೆ ಇಟ್ಟಾಕ್ರಿ ಕರೆಕ್ಟಾಗಿ, ಅವಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಸೊ ದಯವಿಟ್ಟು ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಆಶ್ರಮದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಆಶ್ರಮ ತುಂಬ ಚೆನ್ನಾಗಿದೆ. ನಾನು ಒಳಗೆ ಎಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಮತ್ತು ದಿನ ಬೆಳಗ್ಗೆ ಆಯಿತು ಅಂದರೆ ದೇವ್ರ ಪೂಜೆ ಮಾಡೋಕ್ಕೆ ಅವಕಾಶ ಇದೆ. ಮತ್ತು ತುಂಬ ಎಲ್ಲರೂ ಜಾಲಿಯಾಗಿದ್ದಾರೆ. ನಾನು ಎಲ್ಲರ ಹತ್ರ ಮಾತಾಡಿಸಿ ನೋಡಿದೆ. ನಾನು ಮೊನ್ನೆ ಬಂದಾಗಲೇ ಮಾತಾಡಿಸಿ ನೋಡಿದೆ. ಆಮೇಲೆ ಊಟನೂ ಅಷ್ಟೇ, ನೀವು ಕೂಡ ಅದೇ ಊಟನೇ ಮಾಡ್ತೀರಿ, ಜನಕ್ಕೂ ಅದೇ ಊಟ ಕೊಡ್ತೀರಿ. ನಾನು ತುಂಬ ಚೆನ್ನಾಗಿದೆ ನಾನು ನೋಡಿದ ಮಟ್ಟಿಗೆ. ನಾನು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಹೇಳೋದಾದ್ರೆ? ಒಬ್ಬ ಮಗಸ್ಥಾನದಲ್ಲಿ ನಿಂತು ಈಗ ನೀವು ಕರ್ಕೊಂಡ್ಬಂದ್ರೆ, ನಿಮ್ಮ ಮಗ ಈಗ ಮಗಳು ಬಂದಿಲ್ಲ. ಕೃಷ್ಣಪ್ಪನವರೇ, ನೀವು ಇಲ್ಲಿಗೆ ಬರೋಕ್ಕೆ ಕಾರಣ ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ದಾರಲ್ಲ, ಆ ಮೇಡಮ್ ಮೀರಾ ಮೇಡಮ್ ಅವರು ಕಾರಣ ನಿಮಗೆ ಮತ್ತೆ ಇಲ್ಲಿಗೆ ಬರೋಕ್ಕಾಗಲಿ, ಸ್ಟೇಷನ್ಗೆ ಹೋಗಿ ಲೆಟ್ರ್ ತರೋಕ್ಕಾಗಲಿ. ನೀವು ಅವ್ರಿಗೂ ಕೃತಜ್ಞತೆ ಹೇಳಬೇಕು. ಆಮೇಲೆ ಎರಡನೇದಾಗಿ ಇವರಿಗೆ ಚಿರಋಣಿಯಾಗಿರಬೇಕು ನೀವು ಕಡೆ ತನಕ. ಆ ಮೇಡಮ್ ಮಾಡಿರೋ ಕೆಲಸ ನೀವು ಮರಿಬಾರ್ದು. ಇಲ್ಲಿಗೆ ಬರೋದಕ್ಕಾಗಲಿ, ಸ್ಟೇಷನಿಗೆ ಹೋಗೋದಕ್ಕಾಗಲಿ, ನನ್ನ ಆಟೋಗಾಗಲಿ ನೀವು ₹1 ನನಗೆ ನೀವು ಕೊಟ್ಟೋರಲ್ಲ. ಎಲ್ಲದಕ್ಕೂ ಆ ಮೇಡಮ್ ಅವರೇ ಕಾರಣ. ನೀವು ಅವರಿಗೂ ಕೂಡ ಕೃತಜ್ಞತೆ ಇಟ್ಕೋಬೇಕು. ಮತ್ತೆ 2 ದಿನ ಇದ್ಬಿಟ್ಟು ಹೋಗ್ತೀನಿ ಅನ್ನಂಗಿದ್ರೆ ದಯವಿಟ್ಟು ಈಗಲೇ ಹೋಗಿ ಅದೇ ಆಟೋದಲ್ಲಿ, ನೋ ಪ್ರಾಬ್ಲಮ್. ಹೌದು, ನಾನು ಇಲ್ಲಿದ್ದು ಕೆಟ್ಟವನಾಗಕ್ಕೆ ಇಷ್ಟ ಇಲ್ಲ. ಹೌದು, ಅರ್ಥ ಆಯ್ತಾ?
2 ದಿನ ಇದ್ದು ಏನೋ ಅವ್ರಿಗೆ ಬೇಜಾರು ಮಾಡೋಕ್ಕೋ ಇಲ್ಲ ಅವ್ರಿಗೆ ಬುದ್ಧಿ ಕಲ್ಸೋಕೋ ಎಲ್ಲ ಬರೋದು ಬೇಡ ಇಲ್ಲಿ. ಹೌದು ನಾನು ಅದನ್ನೇ ಹೇಳ್ಬಿಡ್ತೀನಿ. ಇದಂಗಿತ್ತು ಅಂದರೆ ಖುಷಿಯಾಗಿ 4 ಜನದ ಜೊತೆಗಿರ್ಬೇಕು. ಈಗ ನೀವು ನಂಬ್ತೀರಾ, ನೀವು ಮಲ್ಗಕ್ಕೂ ಇಲ್ಲೊಂದು ಮಂಚ ಇಲ್ಲ, ಸತ್ಯ ಹೇಳ್ತಾ ಇದ್ದೀನಿ. ನೋಡಿದೆ ನಾನು ಒಳ್ಳೆ ಎಲ್ಲ ಕಡೆ ನೋಡಿದೆ. ಮಂಚ ಕೊಡಿ ಅಂದ್ರೂ ಇಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂದರೆ ನಾನು ಸುಳ್ಳುಗಳೆಲ್ಲ ಹೇಳಲ್ಲ ಅಣ್ಣ. ನೋಡ್ಕೊಂಡ್ ಬಂದ್ರ ನೋಡಿದ್ದೀನಿ. ಎಲ್ಲರೂ ಒಂದು ಮಂಚ ಐತೆ ಮಲ್ಗಕ್ಕೆ? ಇಲ್ಲ ನಾನೆಲ್ಲ ಒಳಗೆ ಎಲ್ಲ ಹೋಗಿ ನಾನು ಆ ಮೇಡಮ್ಗೆ ನಾನು ಫೋಟೋ ಹೊಡೆದು ಕಳಿಸಿ ಮತ್ತೆ ಅವರು ಆ ಮೇಡಮ್ ಇವ್ರಿಗೆ ಬುದ್ಧಿ ಹೇಳಿ ಕಳಿಸಿದಾರೆ. ಮತ್ತೆ ಆಗುತ್ತಾ? ಅಡ್ಜಸ್ಟ್ ಆಗುತ್ತಾ? ನಿಮ್ಮ ಫೋಟೋನು ಒಂದು ಹೊಡ್ಕೊಂಡಲ್ಲ, ನಿಮ್ಮ ಫೋಟೋ ಕೂಡ ಕೊಟ್ಟೆ. ಮಂಚ ಖಾಲಿ ಆದ್ರೆ ನಾನು ಮಂಚ ಮಾಡ್ಕೊಡ್ತೀನಿ, ಸರಿನಾ? ನನ್ನ ಕೈಲಿ ಆಗೋದು ಇಷ್ಟೇ. ಆಯ್ತಣ್ಣ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ನೀವು ಕೂಡ ಧನ್ಯವಾದ. ಸೊ ಆ ಮೇಡಮ್ ಹೆಸರು ಮೀರಾ ಅಂತ. ಮೀರಾ ಮೇಡಮ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೇದಾಗಲಿ. ಶನೇಶ್ವರ ಸ್ವಾಮಿ ಆದಷ್ಟು ಎಲ್ರಿಗೂ ಆಶೀರ್ವದಿಸಲಿ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ನಿಮಗೂ ಧನ್ಯವಾದ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.